जिंदगी मौत ना बन जाए संभालो यारों, जिंदगी मौत ना बन जाए संभालो यारों, खो रहा चैनो अमन, खो रहा चैनो अमन, हाँ मुश्किलों में है वतन, मुश्किलों में है वतन, सरफरोशी की शमा दिल में जला लो यारों। ನಮಸ್ಕಾರ ವೀಕ್ಷಕರೇ, ಬೆಳಗು ಒಂದು ಕತ್ತಲು ಒಂದು ಎನ್ನುವ ಈ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಜ್ಞಾನ ಅರ್ಜನೆ ಅಂದ್ರೆ ಡೈಜೆಷನ್ ಮಾಡಿಸ್ಕೊಳ್ತೀವಲ್ಲ, ಇಲ್ಲಿ ಜ್ಞಾನವನ್ನ ನಾವು ಜಾಸ್ತಿ ಡೈಜೆಷನ್ ಮಾಡಿಸ್ಕೊಂಡಾಗೆಲ್ಲ ಜ್ಞಾನವನ್ನ ಹಂಚ್ಬೋದು. ನಿಮ್ಗೆ ಗೊತ್ತಿರ್ಬೇಕು, ಈ ಮುಂಚೆ ಭಗವಾನ್ ಅಂತ ಹೇಳಿ ಒಂದು ರೀತಿಯಿಂದ ಕಾಂಟ್ರವರ್ಸಿನಲ್ಲೇನೆ ಬರಿತಾ ಇದ್ರು, ಅದರಿಂದನೇ ಫೇಮಸ್ ಆಗ್ತಿದ್ರು. ಒಂದು ಪ್ರಖ್ಯಾತಿ, ಇನ್ನೊಂದು ಕುಖ್ಯಾತಿ. ಇಲ್ಲಿ ಯಾಕೋ ಅವರ ಸಾಲಿನಲ್ಲಿ ರಾಮಲಿಂಗಪ್ಪ ಬೇಗೂರ್ ಅನ್ನೋರು ಸೇರ್ಕೊಂತ ಇದ್ದಾರೆ ಅನಿಸ್ತದೆ. ಇಲ್ಲಿ ಈ ಪುಸ್ತಕ ಬೆಳಗು ಅಂತ ಹೇಳಿ ಕರ್ನಾಟಕ ಯೂನಿವರ್ಸಿಟಿದು ಈ ಘಟಕ 1ರಲ್ಲಿ ರಾಷ್ಟ್ರೀಯ ಆಚರಣೆ ಸುತ್ತ ಅಂತ ಹೇಳಿ ಒಂದು ಪಾಠವಿದೆ. ಮಕ್ಕಳಿಗೆ ಬೋಧನೆ ಮಾಡಬೇಕು, ಕೆಲವೊಂದು ಅಭಿಪ್ರಾಯಗಳನ್ನ, ಕಾಂಟ್ರವರ್ಸಿಯನ್ನ ಅಥವಾ ಈ ಡಿಬೇಟ್ಗಳನ್ನ ಇವ್ರ ಹೇರಬಾರ್ದು ಅವ್ರ ಮೇಲೆ. ಹೇಳ್ತಾರಲ್ಲ, ಈಗ ರಾಮಾಯಣದಲ್ಲಿ ಹೇಳಿದ್ರೆ ಒಂದು ರೀತಿಯಿಂದ ನೈತಿಕತೆ ಅಥವಾ ಆ ಮಾರಲ್ ಅಂತ ಇರ್ತದೆ. ಇಲ್ಲಿ ಏನ್ ನೀವನ್ನ ಹೇರ್ತಾ ಇದ್ದೀರಿ? ಪುಸ್ತಕ ಅದನ್ನೇ ಓದಿ ಅದನ್ನೇ ಬರೆಯೋದು, ಅದ್ರ ಮೇಲೆ ಮಾರ್ಕ್ಸ್ ತಗೋಬೇಕು ಅಂತಂದ್ರೆ ಇದು ಕಂಪಲ್ಷನ್ ಅಂತ. ಒಂದು ರೀತಿಯಿಂದ ಪ್ರಾಯೋಜಿತ ಬರಹ ಅಂತ ಹೇಳ್ತಾರೆ. ಇಲ್ಲಿ ಅರುಣ್ ಜೋಶಿ ಅವ್ರು ಹೇಳೋದು ಇಷ್ಟೇ, ಒಂದು ನೋಟಿಸ್ ಕೊಟ್ಟಿದ್ದಾರೆ, ಅವ್ರು ಏನ್ ಮಾತಾಡ್ತಾರೆ ಕೇಳಿಸ್ತೀವಿ. ಇಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಅವರು ಕೆರಳಿಸಿದ್ದಾರೆ. ಈಗ ಕನ್ನಡ ಪರ ಸಂಘಟನೆಗಳು ಕೂಡ ಎದ್ದು ಕೂಡ್ತಾ ಇದ್ದಾರೆ. ಧಾರವಾಡದಲ್ಲಿ ಈಗ ABVP ಅವರು ಈಗ ಒಂದು ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಭಾರತ ಹಿಂದೂ ಧರ್ಮದ ಕಲ್ಪಿತ ಮಾತೆ ಅಂತ ಹೇಳ್ತಾರೆ. ಭಾರತ ಮಾತೆ ಏನಿದೆ ಅಲ್ಲ, ಇದು ಭಾರತ ಮಾತೆ ಹಿಂದೂ ಧರ್ಮದ ಕಲ್ಪಿತ ಮಾತೆ. ಹಾಗೆ ಭಾರತ ಮಾತೆಯ ಕಲ್ಪನೆ ಒಂದು ವರ್ಗ ಸಮುದಾಯದ ಕಲ್ಪನೆ ಅಂತ ಹೇಳಿ ವಿವಾದವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಹಾಗೆ ಈಗ ಭಾರತ ಮಾತೆಗೆ ಜೈ ಅಂದ್ರೆ ಈ ಜೈ ಅನ್ನೋ ಕಲ್ಪನೆ ಇನ್ನೊಬ್ಬರ ಸೋಲನ್ನ ನೆನಪಿಸ್ತದೆ ಅಂತ ಹೇಳ್ತಾರೆ. ಭಾರತ ಮಾತಾಕಿ ಜೈ ಎನ್ನುವ ಘೋಷಣೆ ನಮಗೆ ಸೋಲನ್ನ ನೆನಪಿಸ್ತದೆ ಅಂತ ಹೇಳ್ತಾರೆ. ಅಂದ್ರೆ ಯಾರು ಘೋಷಣೆ ಮಾಡಬೇಕು, ಯಾರನ್ನ ಜೈ ಅನ್ಬೇಕು, ಈತ ಯಾರ ಪರ, ಯಾವ ದೇಶದ? ನಿಜವಾಗ್ಲೂ ಇಂಥವರು 6 ಚಿನ್ನದ ಪದಕವನ್ನ ಪಡೆದಿದ್ದಾರೆ ಅನ್ನೋದೇ ಒಂದು ರೀತಿಯಿಂದ ಪ್ರಶ್ನಾರ್ಥಕ, ಆಶ್ಚರ್ಯ. ನೆಲಮಂಗಲ ತಾಲೂಕಿನ ತೆಪ್ಪದ ಬೇಗೂರಿನಲ್ಲಿ 29/12/1968ರಲ್ಲಿ ರಾಮಲಿಂಗಪ್ಪ ಬೇಗೂರ್ ಅವರ ಜನನ. ಕೆಂಗೇರಿ ಪದವಿ ಕಾಲೇಜ್ ಪ್ರಾಧ್ಯಾಪಕ, ಈತ ಬೆಂಗಳೂರು ವಿಶ್ವವಿದ್ಯಾಲಯದ ಪಠ್ಯಪುಸ್ತಕ ಸಮಿತಿ ಸದಸ್ಯಂತೆ. ಸಂಶೋಧನಾ ಮಾರ್ಗದರ್ಶಕರು ಹಾಗೂ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಅಂತ ಹೇಳಿ ಅವರು ತಮ್ಮ ಇಂಟ್ರೊಡಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಆ ವಿದ್ಯಾರ್ಥಿಗಳಿಗೆ ಇವರು ಯಾವ ರೀತಿ ಮಾರ್ಗದರ್ಶನ ಮಾಡ್ತಾ ಇದ್ರು, ಮಾರ್ಗದರ್ಶನ ಪಡೆದ ವಿದ್ಯಾರ್ಥಿಗಳು ಅವರ ಹಣೆ ಬರ ಏನು ಗೊತ್ತಿಲ್ಲ. ಯಾಕಂದ್ರೆ ಹೇರಿಕೆ ಅನ್ನೋದು ಇವರು ಎಲ್ಲರ ಮೇಲೆ ಹೇರ್ತಾ ಇದ್ದಾರೆ ಅನ್ನಲಿಕ್ಕೆ ಈಗ ಒಂದಿಷ್ಟು ಪ್ರತಿಭಟನೆಗಳು, ಅಭಿಯಾನ ಶುರು ಆಗ್ತಾ ಇದ್ದಾವೆ, ನೋಡ್ತಾ ಇದೆ. ಇಲ್ಲಿ ಜೊತೆಗೆ ಭಾರತಾಂಬೆ ಅನ್ನೋದು ಕಲ್ಪನೆ ಅಂತ ಹೇಳಿದ್ದಾರೆ. ಇಲ್ಲಿ ಹಾಗಾದ್ರೆ ಭಾರತ್ ಮಾತಾ ಕಿ ಜೈ ಅಂತಾರಲ್ಲ, ಆಮೇಲೆ ಹಾಡುಗಳು ಇವೆಲ್ಲ ಯಾಕೆ ಹಾಡಬೇಕು ಅನ್ನೋ ಅರ್ಥದಲ್ಲಿ ಈತ ಹೇಳ್ತಾ ಇದ್ದಾನೆ. ಹೇಗೆ ಇಲ್ಲಿ ಎಕ್ಸ್ ಸರ್ವಿಸ್ ಮೆನ್ ಸಿಕ್ಕುದಾದ ಅವ್ರಿಗೆ ಗರುಡ ಟಿವಿ ಕರೆ ಮಾಡ್ದಾಗ ಹೇಳ್ತಾ ಇದ್ರು, ಬೇಸರದ ಸಂಗತಿ, ನಾವು ಕೂಡ ಪ್ರೊಟೆಸ್ಟ್ ಮಾಡ್ತೀವಿ. ಹಾಗೆ ಕನ್ನಡ ಪರ ಸಂಘಟನೆ ಇಲ್ಲಿ ರಕ್ಷಣಾ ವೇದಿಕೆಯ ಪಾಪುದಾರೆ ಶಿವಾಜಿ ಡೇಮ್ರೆ ಅವರು ಕೂಡ ಇದನ್ನ ನಾವು ಸಹಿಸಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಆ ಕರ್ನಾಟಕ ಮಾತೆ ಕನ್ನಡಮ್ಮ ಇಲ್ಲಿ ಅದು ಕೂಡ ಕಲ್ಪನೆ ಅಂತ ಹೇಳ್ತಾನೆ. ಅಂದ್ರೆ ಅಹಂ ಬ್ರಹ್ಮಾಸ್ಮಿ, ನಾನೇ ಇಲ್ಲಿ ಬ್ರಹ್ಮ, ನಾನು ಹೇಳಿದ್ದೆಲ್ಲ ಸರಿ ಅನ್ನೋ ರೀತಿಯಲ್ಲಿ ಈತ ಹೇಳೋದ್ರಲ್ಲಿ ಹೆಂಗೆ ಅಂದ್ರೆ, ರಾಷ್ಟ್ರೀಯತೆ ಕಲ್ಪಿತ ಚಹರೆಗಳು ಅಂತ ಹೇಳಿ ಒಂದಿಷ್ಟು ಸಬ್ ಟೈಟಲ್ ಅಲ್ಲಿ ಒಂದಿಷ್ಟು ಹೇರಿಕೆಗಳು ಅಂತ ಹೇಳ್ತೀನಿ ಈತ ಬರೆದಿದ್ದಾನೆ. ಏಕರೂಪತೆಯ ಪರಿಕಲ್ಪನೆಗಳು ಅಂತ ಹೇಳಿ ಆತ ಬರೆದಿದ್ದು. ಹೆಂಗೆ ಅಂದ್ರೆ, ನಾನು ಹೇಳಿದ್ದೆ ಸರಿ, ಇದು ಒಂದು ರೀತಿಯಿಂದ ತನ್ನ ಅಭಿಪ್ರಾಯವನ್ನ ಈ ಪುಸ್ತಕದಲ್ಲಿ ಮಂಡನೆ ಮಾಡಿ ಇದನ್ನ ತಗೊಳ್ಳಿ ಅಂತೇಳಿ ಒಂದು ಕಂಪಲ್ಷನ್ ಆದಂಗಿದ್ದಾರೆ. ನಾನು ಇಲ್ಲಿ ಈಗೇನು ಸಂಪಾದಕರಿದಾರಲ್ಲ ಭಜಂತ್ರಿ ಅವರು, ಹಾಗೆ RV ಪಾಟೀಲ್ ಅವರಿಗೆ, ಡಾಕ್ಟರ್ RV ಪಾಟೀಲ್ ಅವ್ರಿಗೆ ಕೇಳೋದಿಷ್ಟೇ, ಇದನ್ನ ನೀವು ಪ್ರಸಾರಾಂಗದಲ್ಲಿ ಅಂದ್ರೆ ನೀವು ಪುಸ್ತಕವನ್ನ ಸಹಿ ಮಾಡಿ ಅಳವಡಿಸುವಾಗ ಇವೆಲ್ಲ ಓದ್ಲಿಲ್ವಾ ನೀವು? ಅದೇ ವಿಚಿತ್ರ ಅನಿಸ್ತದೆ. ನೀವು ಅಲ್ಲೇ, ಯಾಕಂದ್ರೆ ಅಲ್ಲಿ ರವೀಂದ್ರನಾಥ್ ಠಾಗೋರ್ ಅವರ ಒಂದು ಪಠ್ಯ ಕೂಡ ಇದೆ, ಜೊತೆಗೆ
ಇವರ ಪಠ್ಯ ಕೂಡ ಇದೆ. ಅದು ರಾಷ್ಟ್ರೀಯತೆ ಬಗ್ಗೆ, ರಾಷ್ಟ್ರೀಯ ಆಚರಣೆ ಸೂಕ್ತ ಅಂತ ಹೇಳಿ. ಇದು ಕಾಂಟ್ರವರ್ಸಿ, ಇದು ಒಂದು ರೀತಿಯಿಂದ ಅವರ ಅಭಿಪ್ರಾಯ. ಈ ರೀತಿ ಬರಹಗಳು ಮಕ್ಕಳ ಮೇಲೆ ಏನು ಪರಿಣಾಮ, ಹಾಗೆ ದೇಶ ಪ್ರೇಮ ಇವು ಬೆಳೆಸ್ತವ ಅಥವಾ ಕಡಿಮೆ ಮಾಡ್ತವ? ದೇಶ ಪ್ರೇಮ ಕಡಿಮೆ ಆಯ್ತು ಅಂತಂದ್ರೆ ಅದಕ್ಕಿಂತ ದುರಂತ ಯಾವುದಿದೆ? ಇಲ್ಲಿ ಅರುಣ್ ಜೋಶಿ ಅವರು ಮಾತಾಡಿದ್ದಾರೆ, ಅದ್ಭುತವಾಗಿ ಹೇಳಿದ್ದಾರೆ, ಬಿಡಲ್ಲ. ಈ ರೀತಿ ಬೆಳವಣಿಗೆ ಬಹಳ ತಪ್ಪು ಅಂತ ಹೇಳ್ತಾರೆ. ಇಲ್ಲಿ ನಾವು ಹೇಳೋದು ಇತಿಹಾಸದ ಮೇಸ್ಟ್ರೆ, ಹಾಗೆ ಕನ್ನಡ ಈಗ ಪರ ಸಂಘಟನೆಗಳೇ, ಹಾಗೆ ಈಗ ಭಾರತ ಮಾತೆ ಬಗ್ಗೆ ಈ ರೀತಿ ಹಗುರವಾಗಿ ಬರೀತಾನೆ ಅಂತಂದ್ರೆ ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ಗಳು ನೀವು ಎದ್ದು ಕೂಡ್ಲೇಬೇಕು. ಇದು ಒಂದು ರೀತಿಯಿಂದ ಅಭಿಯಾನ ಆಗ್ಬೇಕು. ಕನ್ನಡ ಪರ ಸಂಘಟನೆಗಳು ನವೆಂಬರ್ 1ಕ್ಕೆ ನಿಮ್ಮ ಹೋರಾಟ ಸೀಮಿತ ಮಾಡಿಕೊಳ್ಳದಿರಿ. ಇಲ್ಲಿ ಈಗ ಅಸಲಿ ಹೋರಾಟ ನಿಮ್ದು ಶುರುವಾಗ್ತದೆ. ಯಾಕಂದ್ರೆ ಇಲ್ಲಿ ಏನ್ ಹೇಳ್ತಾರೆ, ಈಗ ಲಾಂಗ್ ಲಿವ್ ದ ಕಿಂಗ್ ಅಂತ ಹೇಳಿ ಮುಂಚೆ ಬ್ರಿಟಿಷರ ಕಾಲದಲ್ಲಿ ಏನ್ ಹೇಳ್ತಾ ಇದ್ರಲ್ಲ, ಹಂಗೆ ಭಾರತ ಮಾತೆಗೆ ಜಯ ಅಂತ ಹೇಳೋದು ಎರಡು ಒಂದೇ ರೀತಿಯಲ್ಲಿ ಹೇಳ್ತಾರೆ. ಅಂದ್ರೆ ಒಂದ್ ರೀತಿಯಿಂದ ನಿಮ್ಮ ಗುಲಾಮ್ಗಿರಿ ಅನ್ನೋ ಅರ್ಥದಲ್ಲಿ. ಅಂದ್ರೆ ಈತ ಏನು ಆ ಪುಸ್ತಕದ ಮೂಲಕ ಏನ್ ಹೇಳಕ್ ಇಷ್ಟಪಡ್ತಾ ಇದ್ದಾನೆ, ಯಾರನ್ನ ಓಲೈಸ್ಲಿಕ್ಕೆ ಬರಿತಾ ಇದ್ದಾನೆ. ಪರಿವಾರ ಅಂತ ಪದ ಯೂಸ್ ಮಾಡಿದಾರ ಅಂತ ಹೇಳಿ ಅರುಣ್ ಜೋಶಿ ಅವರು ಹೇಳ್ತಾರೆ. ಪರಿವಾರ ಅಂದ್ರೆ ಯಾವುದು? ಹಾಗೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇದೇನಿದೆ ಅಲ್ಲ, ಒಂದ್ ರೀತಿಯಿಂದ ಯಾರನ್ನ ಓಲೈಸ್ಲಿಕ್ಕೆ ಅಂತೇಳಿ ಸೇರಿಸಿದ್ದಾರೆ. ಈ ಸೇರಿಕೆಗೂ ಒಂದು ಕಾರಣ ಇದೆ. ಆ ಕಾರಣಕ್ಕೆ ಈತನನ್ನ ಇಲ್ಲಿ ಆ ಬೆದರುಗೊಂಬೆನೋ ಅಥವಾ ಇಲ್ಲಿ ಉತ್ಸವ ಮೂರ್ತಿಯಾಗಿ ಇಟ್ಬಿಟ್ಟಿದ್ದಾರೆ ಅನ್ನೋ ಅರ್ಥದಲ್ಲಿ. ಹಂಗಾಗ್ಬಾರ್ದು. ಯಾಕಂದ್ರೆ ಇಲ್ಲಿ ಈ ವಿಚಾರದಲ್ಲಿ ಕೂಡ ಕಾಂಟ್ರವರ್ಸಿಗಳು ಬರಬಾರ್ದು. ಇಲ್ಲಿ ಕನ್ನಡ ಮನೆ ಕಲ್ಪನೆ ಭುವನೇಶ್ವರಿ ಕೂಡ ಒಂದು ರೀತಿಯಿಂದ ಆ ಕೋಮುವಾದಿ ಮಾತೆ ಅಂತ ಹೇಳ್ತಾರೆ. ಕೋಮುವಾದಿ ಮಾತೆ ಅಂದ್ರೆ ಈಗ ನವೆಂಬರ್ 1ಕ್ಕೆ ಇಲ್ಲಿ ಭುವನೇಶ್ವರಿ ಅಂತ ಹೇಳಿ ಆ ಸರ್ಕಲ್ ನಲ್ಲಿ ಎಲ್ಲ ರೀತಿಯಿಂದ ಆಚರಣೆ ಮಾಡುವಾಗ ಅವರಿಗೂ ಕೂಡ ಇದು ಅಪಮಾನ ಅಂತ ಹೇಳ್ತಾರೆ. ಈಗ ಶಿವಾಜಿ ಡೆಂಬ್ರೆ ಅವರು ಕೂಡ ಹೇಳಿದ್ರು, ಇದನ್ನ ನಾವು ಬಿಡೋದಿಲ್ಲ ಅಂತ ಹೇಳಿ. ಪಾಪು ದಾರಿ ಅವರು ಹೇಳಿದ್ದಾರೆ. ಹಾಗೆ ಇನ್ನೂ ಸಾಕಷ್ಟು ಜನ ಗರುಡ ಟಿವಿಗೆ ಮಾತಾಡಿದ್ದಾರೆ. ಇಲ್ಲಿ ನಾವು ಒಂದೇ ಮಾತು ಹೇಳಬೇಕು ಅಂತಂದ್ರೆ, ಇಂಥ ಅವರ ಕಪೋಲ ಕಲ್ಪಿತ ಅಥವಾ ಕಾಂಟ್ರವರ್ಸಿ ಸಬ್ಜೆಕ್ಟ್ಗಳನ್ನ ವಿದ್ಯಾರ್ಥಿಗಳ ಮೇಲೆ ಹೇರಬೇಡ್ರಿ. ಯಾಕಂದ್ರೆ ನೀವು ಜೈಕಾರ ಹಾಕೋದೇ ತಪ್ಪು, ಅದು ಹೇರಿಕೆ ಅಂತ ನೀವು ಹೇಳೋದಾದ್ರೆ ನಿಮ್ಮ ಪುಸ್ತಕ, ನಿಮ್ಮ ಪಾಠ ಇದು ಹೇರಿಕೆ ಅಲ್ವೇನು? ಈಗ ಬೆಲ್ಲದವರು ಹಾಗೆ ABVP ಅವರು ಸಾಕಷ್ಟು ಜನ DC ಆಫೀಸ್ ಮುಂದೆ ಕೂಡ ಸ್ಟ್ರೈಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಇದು ಎಲ್ಲಿಗೆ ತಲುಪ್ತದೆ. ಅಲ್ಲಿ ಆ ಪಠ್ಯದಿಂದ ಈ ಪೇಜ್ ಏನಾದರೂ ಹೋಗ್ತದ ಅಥವಾ ಇಲ್ಲಿ ರಾಜಕೀಯ ಬಂದು ಮತ್ತೆ ಅದಕ್ಕೆ ಒಂದಿಷ್ಟು ನೀರು ಹಾಕೋ ಬದಲು ತುಪ್ಪ ಸುರಿದು ಮತ್ತೆ ಹಂಗೆ ಹೇಳ್ತದ, ನೋಡೋಣ. ನಮಸ್ಕಾರ ಸರ್. ಇದು ಕರ್ನಾಟಕ ವಿಶ್ವವಿದ್ಯಾಲಯದ BA, B ಮ್ಯೂಸಿಕ್, ಆಮೇಲೆ BSW ಎಲ್ಲ ಡಿಗ್ರಿ ಕೋರ್ಸ್ಗಳಿಗೆ ಫಸ್ಟ್ ಸೆಮಿಸ್ಟರ್ ಇರುವಂಥ ಒಂದು ಬುಕ್ಕು ಬೆಳಗು ಅಂಥೇಳಿ, ಬೆಳಗು ಒಂದು ಫಸ್ಟ್ ಸೆಮಿಸ್ಟರ್ ಇರೋ ಬುಕ್. ಈ ಪುಸ್ತಕದಲ್ಲಿ ಅನೇಕ ಪಾಠಗಳನ್ನ ನಾವು ಮಾಡಿವಿ. ಬೆಳಗು ಒಂದು ಇದರಲ್ಲಿ ಘಟಕ 1ರಲ್ಲಿ ರಾಷ್ಟ್ರೀಯತೆ ಎಂಬ ಶೀರ್ಷಿಕೆ ಅಡಿಯಲ್ಲಿ 4ನೇ ಅಧ್ಯಾಯದಲ್ಲಿ ರಾಷ್ಟ್ರೀಯತೆ ಆಚರಣೆ ಸುತ್ತ ಅಂತ ಒಂದು ಪಾಠ ಇದೆ. ಅದರಲ್ಲಿ ಭಾರತಾಂಬೆ ಕಲ್ಪನೆ ಎಂದು ಉಪಾಧ್ಯಾಯದಲ್ಲಿ ಭಾರತ ಮಾತೆಯ ಚಿತ್ರ ಹಿಂದೂ ಮಾತೆಯ ಚಿತ್ರವೇ ಆಗಿದೆ. ಆ ಚಿತ್ರವನ್ನು ನೋಡಿದರೆ ಅಲ್ಲಿ ಮುಸ್ಲಿಂ, ಸಿಖ್, ಜೈನ್, ಗೊಲ್ಲ, ಹೊಲೆಯಾದಿ ಕುರುಗಳು ಕಾಣುವುದಿಲ್ಲ. ಈಕೆ ಖಂಡಿತ ಹಿಂದೂ ಎಂಬ ಕಲ್ಪನೆಯ ಮಾತೆ. ಹೀಗಾಗಿ ಭಾರತ ಮಾತೆಯ ಕಲ್ಪನೆ ಒಂದು ವರ್ಗ ಸಮುದಾಯದ ಕಲ್ಪನೆ ಮಾತ್ರ ಆಗಿದ್ದು ಇನ್ನಿತರು ಒಪ್ಪುವಂತೆ ಒತ್ತಾಯಿಸುತ್ತದೆ. ಮುಂದಿನ ಭಾಳ ಡೇಂಜರ್ಸ್ ಇದೆ. ಪ್ರತಿಯೊಂದು ಭಾವನಾತ್ಮಕ ಸಭೆ ಸಮಾರಂಭದಲ್ಲಿ ಭಾರತ ಮಾತೆಗೆ ಜೈ ಎಂದು ಯಾರಾದರೂ ಕೂಗಿ ಉಳಿದವರು ಜೈ ಎನ್ನುತ್ತಾರೆ. ಈ ಜೈ ಎನ್ನುವ ಕಲ್ಪನೆ ಇನ್ನೊಬ್ಬರ ಸೋಲನ್ನು ನೆನಪಿಸುತ್ತದೆ. ಅಂದರೆ ಭಾರತ ಮಾತೆಗೆ ಜೈ ಅನ್ನೋದು ಕೂಡ ಹುಡುಗರಿಗೆ ತಪ್ಪು ಅನ್ನುವಂಥ ಕಲಿಸುವಂಥ ಪಾಠವನ್ನು ಕಾಲೇಜುಗಳಲ್ಲಿ ಇವತ್ತು ವಿಶ್ವವಿದ್ಯಾಲಯ ಮಾಡ್ತಾ ಇದೆ. ಅದರ ಜೊತೆಗೆ ಕನ್ನಡ ಭುವನೇಶ್ವರಿ ದೇವಿ ಮುಂದಿನ ಪಠ್ಯದಲ್ಲಿ ಅದು ಇದೆ. ಭುವನೇಶ್ವರಿ ದೇವಿ ಕೂಡ ಬರೀ ಒಂದು ವರ್ಗಕ್ಕೆ ಸೇರಿದವರು. ಭುವನೇಶ್ವರಿ ದೇವಿ ಎಲ್ಲರನ್ನು ಪ್ರತಿನಿಧಿಸುವುದಿಲ್ಲ ಅಂತ ಕೂಡ ಬರೆದಿದ್ದಾರೆ. ಆಮೇಲೆ ರಾಮ ಮಂದಿರ ನಿರ್ಮಾಣದ ಬಗ್ಗೆನೂ ನೆಗೆಟಿವ್ ಆಗಿ ಬರೆದಿದ್ದಾರೆ. ಅದು ಸರಿಯೋ ತಪ್ಪನ್ನೋ ಮಾತು ಬೇರೆ, ಅದರ ಪಠ್ಯಪುಸ್ತಕದಲ್ಲಿ ಅದು ನೆಗೆಟಿವ್ ಅಂತ ಅವ್ರು ಬರೀತಾರೆ. ಮತ್ತು ಇಲ್ಲಿ ರಾಷ್ಟ್ರ ವಿಭಜನೆ ಆದಾಗ ಪ್ರತ್ಯೇಕ ರಾಷ್ಟ್ರ ಕೇಳಲಾರ್ದಂಥ ಬೇರೆ ಬೇರೆ ಜಾತಿಯವರು ಇಲ್ಲಿ ಒಪ್ಪಿಕೊಂಡು 2ನೇ ದರ್ಜೆಯ ಪ್ರಜೆಗಳಾಗಿದ್ದಾರೆ ಅನ್ನುವಂಥ ಒಂದು ಸುಳ್ಳು ಮತ್ತು ರಾಷ್ಟ್ರ ವಿರೋಧಿ ವಿಭಜನಾತ್ಮಕ ಹೇಳಿಕೆಯನ್ನು ಇದರಲ್ಲಿ ಬರೆದಿದ್ದಾರೆ. ಅವ್ರಿಗೇನು ಅಜೆಂಡಾ ಇತ್ತೋ ಗೊತ್ತಿಲ್ಲ ಪಠ್ಯಪುಸ್ತಕದಲ್ಲಿ ಬರೆಯೋರಿಗೆ. ಶ್ರೀಮತಿ ಸೋನಿಯಾ ಗಾಂಧಿಯವರು ರಾಷ್ಟ್ರದ ಪ್ರಧಾನಮಂತ್ರಿ ಆಗಲಿಕ್ಕೆ ವಿರೋಧಿಸಿದ್ದು ತಪ್ಪು ಅನ್ನೋ ರೀತಿಯಲ್ಲಿ ಬರೆದಿದ್ದಾರೆ. ಮತ್ತು ಇನ್ನೊಂದು ಆಘಾತಕಾರಿ ಅಂಶ ಅಂದರೆ ದೇಶದ ಸ್ವಯಂ ಸೇವಾ ಸಂಸ್ಥೆ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಬಗ್ಗೆ
ಪರಿವಾರದವರು ಅನ್ನೋ ಶಬ್ದವನ್ನು ಉಪಯೋಗಿಸಿ ಅನೇಕ ಆಪಾದನೆಗಳನ್ನು ಅವರು ಪಠ್ಯಪುಸ್ತಕದಲ್ಲಿ ಮಾಡಿದ್ದಾರೆ. ಒಂದು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವಂಥ ಸಂಸ್ಥೆಯಲ್ಲಿ, ಅದು ವಿಶ್ವವಿದ್ಯಾಲಯದ ಪ್ರಸಾರಾಂಗ ಮುದ್ರಿಸಿದ ಪುಸ್ತಕದಲ್ಲಿ ಈ ಪಾಠವನ್ನು ಸೇರಿಸಲಾಗಿದೆ. ಇದು ಪೂರ್ಣವಾಗಿ ಸಂವಿಧಾನ ವಿರೋಧಿ, ದೇಶ ವಿರೋಧಿ, ಭಾರತದ ಏಕತೆ ವಿರೋಧಿಯಾಗಿದೆ. ಅದಕ್ಕೆ ಇದನ್ನು ತಕ್ಷಣ ಕುಲಪತಿಗಳು ಸಂಬಂಧಪಟ್ಟವರು ವಾಪಸ್ ತಗೋಬೇಕು ಮತ್ತು ಈ ರೀತಿ ಪಠ್ಯಪುಸ್ತಕ ಸೇರ್ಲಿಕ್ಕೆ ಕಾರಣರಾದವ್ರ ಮೇಲೆ ಕ್ರಮ ತಗೋಬೇಕು. ಇಲ್ಲದೇ ಇದ್ದರೆ ಕಾನೂನು ರೀತಿ ಕ್ರಮ ತಗೊಳ್ಳೋಕ್ಕೆ ನಾವು ಸಿದ್ಧರಾಗ್ತೀವಿ. ನನ್ನ ಬಂದು ಜನ ಕೇಳಿದಾಗ ನಾನು ಒಬ್ಬ ನ್ಯಾಯವಾದಿಯಾಗಿ ಅಥವಾ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಯಾರು ಇದು ಬರಲು ಕಾರಣರಾಗಿದ್ದಾರೆ ಅಂಥವ್ರ ಮೇಲೆ ಶಿಸ್ತಿನ ಕ್ರಮ ವಿಶ್ವವಿದ್ಯಾಲಯ ಮತ್ತು ರಾಜ್ಯಪಾಲರು ಜರುಗಿಸಬೇಕು ಅಂಥೇಳಿ ಕೇಳ್ಕೊತೇನೆ. ಇದಕ್ಕೆ ಅಕಸ್ಮಾತ್ ಅವರು ಆ್ಯಕ್ಟ್ ಅಪಾನ್ ಆಗದೇ ಇದ್ದರೆ ನಿಶ್ಚಿತವಾಗಿ ಕೋರ್ಟ್ನಲ್ಲಿ ಸಮಾನ ಮನಸ್ಕರಾಗಿದ್ದರೆ ಅವ್ರ ಜೊತೆ ಸೇರಿಕೊಂಡು ಒಂದು ದಾವೆಯನ್ನು, ಕ್ರಿಮಿನಲ್ ಸಿವಿಲನ್ನು ಹೂಡ್ತೀವಿ. ರಾಜ್ಯಪಾಲರನ್ನು ಭೇಟಿಯಾಗಿ ಕಂಪ್ಲೇಂಟ್ ಕೊಡ್ತೀವಿ. UGCಗೂ ಕೂಡ ಇದರ ಬಗ್ಗೆ ಮಾಹಿತಿ ತರ್ತೀವಿ. ಕುದಿಯದ ರಕ್ತ ರಕ್ತವೇ ಅಲ್ಲ, ಹಿಡಿಯದ ಹೃದಯ ಹೃದಯವೇ ಅಲ್ಲ, ದೇಶಕ್ಕಾಗಿ ಬಾಳದ ಬದುಕು, ದೇಶಕ್ಕಾಗಿ ಬಾಳದ ಬದುಕು, ಬದುಕೇ ಅಲ್ಲ ನರಕವದು, ಜೈ ಜೈ ಭಾರತ ಮಾತಾ, ಜೈ ಜೈ ಭಾರತ ಮಾತಾ, ಜೈ 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 ಭಾರತ ಮಾತಾ, ಜೈ 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 ಭಾರತ ಮಾತಾ. ಕೊಟ್ಟಿರೋ ಸಂಪಾದಕರಿಗೆ ಅದಕ್ಕೆ ಸೂಕ್ತವಾದ ಕ್ರಮವನ್ನು ಕೈಗೊಂಡಿದ್ದೇವೆ. ಅದನ್ನು ಕೈ ಬಿಡಲಾಗುವುದು. ಆದರೆ ನಮ್ಮ ಯೂನಿವರ್ಸಿಟಿಯ ನಾರ್ಮ್ಸ್ ಪ್ರಕಾರ 2-3 ಬಾಡೀಸ್ ಇರ್ತದೆ. ಆ ಬಾಡಿಯ ಮುಂದೆ ಅದು ಹೋಗ್ತದೆ. ಈಗ ಆಲ್ರೆಡಿ ಮೀಟಿಂಗ್ ನಡೀತಾ ಇದೆ. ಆ ಮೀಟಿಂಗಲ್ಲಿ ಫೈನಲೈಸ್ ಸಿಂಡಿಕೇಟಲ್ಲಿ ಈಗ ಮತ್ತೆ ಪುನಃ ಇಟ್ಟಿದ್ದೇವೆ. ಸಮಿತಿ ರಿಪೋರ್ಟು ನಿನ್ನೆ ಸಂಜೆ ಕೊಟ್ಟಿದ್ದಾರೆ ಅವರು. ಅದ್ರ ಪ್ರಕಾರ ನಾವು ಆ್ಯಕ್ಷನ್ನು ತಗೊಂಡಿದ್ದೇವೆ. ಅದನ್ನು ಆ ಪಠ್ಯಪುಸ್ತಕದನ್ನು ಕೈ ಬಿಡಲಾಗಿದೆ ಈಗ. ಆದರೆ ಒಂದು ಲೇಖನವನ್ನು ಕೈ ಬಿಡಲಾಗಿದೆ. ನಾವು ಅದನ್ನು ಪರೀಕ್ಷೆಗೂ ಕೇಳೋದಿಲ್ಲ. ಪರೀಕ್ಷೆಯನ್ನು ಮುಂದೂಡಲಾಗಿದೆ. ಹಾಗೆಯೇ ಅದಕ್ಕೆ ಆ ಲೇಖನದ ಯಾವುದೇ ಒಂದು ತುಣುಕು ಸಹ ಪರೀಕ್ಷೆಯಲ್ಲಿ ಕೇಳಬಾರದು ಅನ್ನುವಂತಹ ಡಿಸಿಷನನ್ನು ನಾವು ತಗೊಂಡಿದ್ದೇವೆ. ಆದರೆ ಅಪ್ರೋಪ್ರಿಯೇಟ್ ಬಾಡಿ ಒಂದು 2 ಇದೆ. ಅಲ್ಲಿ ನಮಗೆ ರ್ಯಾಟಿಫಿಕೇಷನ್ ಬೇಕಾಗಿದೆ. ಅದಕ್ಕೆ ನಾವು ಸೂಕ್ತವಾದ ಕ್ರಮವನ್ನು ಈಗ ಕೈಗೊಳ್ತಾ ಇದ್ದೇವೆ. ಒಂದು ಮೀಟಿಂಗ್ ಪ್ರಾಸೆಸ್ಸಲ್ಲಿದೆ. 2 ಮೀಟಿಂಗ್ ಈಗ 1.5 ಗಂಟೆ ಒಳಗಡೆ ಅದನ್ನು ಪ್ರಾಸೆಸ್ ಮಾಡಿ ನಂತರ ಪತ್ರಿಕೆಗಳಿಗೆ ಮಾಧ್ಯಮಕ್ಕೆ ನಾವು ವಿಷಯ ಈ ದೇಶದ ರಕ್ಷಣೆ ಯಾರ ಹೊಣೆ? ಈ ದೇಶದ ರಕ್ಷಣೆ ಯಾರ ಹೊಣೆ? ದೇಶ ವಿರೋಧಿ ಕುನ್ನಿಗಳಿಗೆ ಹೇಳಿ ಧಿಕ್ಕಾರ, ದೇಶ ವಿರೋಧಿ ಕುನ್ನಿಗಳಿಗೆ ಹೇಳಿ ಧಿಕ್ಕಾರ. ಸ್ವಲ್ಪ ನಾವೆಲ್ಲರೂ ನಮ್ಮ ಹುಡುಗರನ್ನ ಕಳಿಸ್ವಿ. ಹೆಚ್ಚು ಮಾಡಿ ಒಂದಷ್ಟು ಜನ ಸೈಡ್ ಬಿಡಿ, ಯಾಕಾಗಲ್ಲ. ಒಂದು ನಿಮಿಷ ನಾವೆಲ್ಲರೂ ಮೇಡಮ್ ದಯವಿಟ್ಟು ಹಿಂದೆ ಹೋಗಿ ಎಲ್ಲರೂ ಸರ್ ಆ ಕಡೆ ಬನ್ನಿ ಸರ್. ಇವತ್ತಿನ ದಿನ ನಮ್ಮ ಹೆಮ್ಮೆ ಕರ್ನಾಟಕ ವಿಶ್ವವಿದ್ಯಾಲಯ ತಲೆ ಕೆಳಗಿಸುವಂಥ ಕೆಳಗೆ ಮಾಡುವಂಥ ಕೆಲಸ ನಮ್ಮ ದೇಶದಲ್ಲಿ, ಕರ್ನಾಟಕದಲ್ಲಿ, ಧಾರವಾಡದಲ್ಲಿ ಆಗಿದೆ. ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ಅಂದರೆ ನಾವು ಯಾವಾಗಿದ್ದರೂ ಎದೆ ಉಬ್ಬಿಸಿ ಹೆಮ್ಮೆಯಿಂದ ಮಾತಾಡ್ತಿದ್ದೀವಿ. ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಎಂಥ ದೊಡ್ಡ ದೊಡ್ಡ ಸಾಹಿತಿಗಳು ಹೊರ ಬಂದಿದ್ದಾರೆ. ಎಂಥ ದೊಡ್ಡ ದೊಡ್ಡ ಸಂಶೋಧನೆಗಳಾಗಿದ್ದಾವೆ. ಎಂಥ ದೊಡ್ಡ ಕಾಂಟ್ರಿಬ್ಯೂಷನ್ನು ವಚನ ಸಾಹಿತ್ಯಕ್ಕೆ, ದಾಸ ಸಾಹಿತ್ಯಕ್ಕೆ, ಕನ್ನಡ ಸಾಹಿತ್ಯಕ್ಕೆ
ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಆಗಿದೆ. ಪುರಾತನ ಇತಿಹಾಸದ ಹೊರತಂದು ಜನರ ಮುಂದೆ ಇಡುವಂಥ ಕೆಲಸ ಆಗಿದೆ ಅಂತ ನಮಗೆ ಹೆಮ್ಮೆ ಪಡುವಂಥ ಕೆಲಸ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಆಗಿದೆ. ಆದರೆ ಇವತ್ತು ಅದೇ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ನಾವೆಲ್ಲರೂ ಭಾರತೀಯರೆಲ್ಲರೂ ತಲೆ ಕೆಳಗೆ ಮಾಡುವಂಥ ಕೆಲಸ ಕರ್ನಾಟಕ ವಿಶ್ವವಿದ್ಯಾಲಯ ಇವತ್ತು ಮಾಡಿದೆ. BA ಸೆಮಿಸ್ಟರ್ ಮೊದಲೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಏನು ಪುಸ್ತಕ ಇಟ್ಟಿದಾರ ಅದೊಂದು ಪುಸ್ತಕನ ಅಥವಾ ದೇಶ ವಿರೋಧಿ ಗ್ರಂಥನ ಅಂತೇಳಿ ಗೊತ್ತಾಗದಂಗೆ ಆಗೈತೆ. ಯಾಕಂದ್ರೆ ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಆಚಾರ ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿ ಅವಹೇಳನ ಮಾಡಿ ಒಂದು ಪಾಕಿಸ್ತಾನದ ಒಬ್ಬ ಯಾರೋ ಲೇಖಕ ಆ ಆರ್ಟಿಕಲ್ ಬರ್ದಂಗೈತಿ. ಅದನ್ನು ನಮ್ಮ ಹೆಮ್ಮೆಯ ಕರ್ನಾಟಕ ವಿಶ್ವವಿದ್ಯಾಲಯ ಇವತ್ತು ಪ್ರಕಟಿಸಿದೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ನಾಚಿಕೆಗೇಡಿನ ಕೆಲಸ, ದೇಶದ್ರೋಹಿ ಕೆಲಸ ಯಾವುದೂ ಇಲ್ಲ ಅಂತ ನಮ್ಗೆ ಹೇಳಕ್ಕೆ ಭಾಳ ಅಂದ್ರೆ ಭಾಳ ಮನಸ್ಸಿಗೆ ಬೇಜಾರಾಗ್ತದೆ. ನಮ್ಮ ರೈತರು ಏನಾದರೂ ಕೂಡ ಉತ್ತುಕ್ಕಿಂತ ಮೊದಲೇ ಭೂತಾಯಿಗೆ ನಮಸ್ಕಾರ ಮಾಡಿ ಆಕಿ ಪೂಜಾ ಮಾಡಿ ಉತ್ತುವಂಥ ಕೆಲಸ ಮಾಡ್ತಾರೆ. ನಮ್ಮ ಯಾವುದೇ ಕೆಲಸ ಮಾಡೋಕ್ಕಿಂತ ಮೊದಲು ಭೂತಾಯಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಕೆಲಸ ಮಾಡುವಂಥ ಪದ್ಧತಿ ಭಾರತೀಯ ಸಂಸ್ಕೃತಿ, ಭಾರತೀಯ ಪದ್ಧತಿ. ಇದರಲ್ಲಿ ಯಾವುದೇ ಜಾತಿ ಧರ್ಮ ಪಂಥ ಅಲ್ಲ, ಇದು ನಮ್ಮ ದೇಶದ ಸಂಸ್ಕೃತಿ. ಈ ದೇಶದ ಸಂಸ್ಕೃತಿ ಬಗ್ಗೆ ಅತ್ಯಂತ ತುಚ್ಛವಾಗಿ ಮಾತಾಡಿ ಸೋನಿಯಾ ಗಾಂಧಿ ಅಂತವರು ವಿದೇಶಿಯರು ನಮ್ಮ ದೇಶದಲ್ಲಿ ಯಾಕೆ ಪ್ರಧಾನಿ ಆಗಲಿಲ್ಲ ಅನ್ನುವಂಥ ಪ್ರಶ್ನೆ ಈ ಲೇಖಕರು ಮಾಡ್ತಾರೆ. ಇಂಥವ್ರಿಗೆ ಕೇವಲ ನಾವು ಈ ಪಠ್ಯದಿಂದ ಆ ಲೇಖನವನ್ನು ಹೊರ ತೆಗೆದ್ರೆ ನಡೆಯೋದಿಲ್ಲ. ಈ ಆರ್ಟಿಕಲನ್ನೇ ಯಾರು ಈ ಪುಸ್ತಕದಲ್ಲಿ ಬರುವಂಗೆ ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಯಾಕಂದರೆ ಇದೊಂದು ದೇಶ ವಿರೋಧಿ ಕೃತ್ಯ, ಇದೊಂದು ಸೆಡಿಷನ್ ಚಾರ್ಜ್ ಇದ್ರ ಮೇಲೆ ಇವ್ರ ಮೇಲೆ ಸರ್ಕಾರ ಮಾಡಬೇಕಾಗ್ತೈತಿ. ಯಾಕಂದರೆ ದೇಶ ವಿರೋಧಿ ಆರ್ಟಿಕಲನ್ನು ತಾವು ಯಾವುದೋ ಒಂದು ಪೇಪರ್ದಲ್ಲಿ ತಮ್ಮದೇ ಆದ ಒಂದು ವೆಬ್ಸೈಟ್ದಲ್ಲಿ ಹಾಕ್ಕೊಂಡಿದ್ದಾರೆ, ಅದೊಂದು ಮಾತು ಬೇರೆ. ಆದರೆ ಇವತ್ತು ಈ ದೇಶ ವಿರೋಧಿ ಶಕ್ತಿಗಳು ಇದು ನಮ್ಮ ಪುಸ್ತಕದಲ್ಲಿ ಬಂದು ವಿದ್ಯಾರ್ಥಿಗಳ ಮನಸ್ಸನ್ನು ಕೆಡಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ಇವ್ರ ಮೇಲೆ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಇವ್ರ ಮೇಲೆ ಸೆಡಿಷನ್ ಚಾರ್ಜನ್ನು ಹಾಕಬೇಕು. ಈ ಆರ್ಟಿಕಲನ್ನು ಈ ಪುಸ್ತಕದಲ್ಲಿ ಬರಾಕ ಕಾರಣೀಭೂತರಾದವ್ರಿಗೆ ಅಥವಾ ಆ ಪುಸ್ತಕದ ಸಂಪಾದಕರಿಗೆ ಅವ್ರ ಮೇಲೆ ಕೂಡ ಕ್ರಿಮಿನಲ್ ಚಾರ್ಜ್ ಮಾಡಬೇಕು. ಅವರ ಇನ್ಕ್ರಿಮೆಂಟನ್ನು ತಡಿಬೇಕು, ಅವರ ಸ್ಯಾಲ್ರಿಯನ್ನು ಕಟ್ ಆಗುವಂಥ ಕೆಲಸ ಕರ್ನಾಟಕ ಯೂನಿವರ್ಸಿಟಿ ಮಾಡಬೇಕು. ಇದನ್ನು ಮಾಡಲಿಲ್ಲ ಅಂತಂದ್ರೆ ಯೂನಿವರ್ಸಿಟಿಯಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದವರು ಕೂಡ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಅಂತೇಳಿ ನಾವು ಊಹಿಸಬೇಕಾಗ್ತೈತಿ, ನಾವು ಮಾಡಬೇಕಾಗ್ತೈತಿ. ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನಕ್ಕೆ ಅಪಚಾರ ಮಾಡುವಂಥ ಕೆಲಸ ಈ ಕರ್ನಾಟಕ ಯೂನಿವರ್ಸಿಟಿಯಿಂದ ಆಗೈತೆ ಅನ್ನೋದು ನಮಗೆ ಭಾಳ ಅಂದ್ರೆ ಭಾಳ ದುಃಖದ ವಿಚಾರ ಆಗೈತೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಕುಲಪತಿಗಳಿಗೆ, ನಮ್ಮ ABVPಯ ಎಲ್ಲ ವಿದ್ಯಾರ್ಥಿ ಪ್ರಮುಖರು, ನಮ್ಮ ಪ್ರೀತಿಯ ವಿದ್ಯಾರ್ಥಿ ಪ್ರಮುಖರಾದ ಮಣಿಕಂಠ ಅವ್ರು ಹೇಳ್ದಂಗೆ ಈ ಮಾಡಿದಂಥ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಇಲ್ಲಿ ಬಂದು VC ಅವ್ರು ಐತಲ್ಲ ಅದಕ್ಕೆ ಭಾರತ ಮಾತೆಗೆ ಹೂವನ್ನು ಸಲ್ಲಿಸೋದ್ರ ಮೂಲಕ, ಭಾರತ ಮಾತೆ ಪೂಜೆಯನ್ನು ಮಾಡೋದ್ರ ಮೂಲಕ ಒಂದು ಪಬ್ಲಿಕ್ ಆಗಿ ಅವರು ತಮ್ಮ ಕೆಳಗಿನವ್ರು ಏನು ತಪ್ಪು ಮಾಡಿದಾರ ಅದರ ಪಶ್ಚಾತ್ತಾಪವನ್ನು ಇಲ್ಲಿ ಎಲ್ಲರ ಮುಂದೆ ತೋರಿಸ್ಬೇಕು. ಅದ್ರ ಜೊತೆ ಈಗಲೇ ಕೂಡಲೇ ಇದಕ್ಕೆ ಕಾರಣೀಭೂತರಾಗಿದ್ದಾರ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋವಂಥ ಕೆಲಸ ಆಗಬೇಕು. ಇದರಲ್ಲಿ ಯಾವುದೇ ರೀತಿಯ ಪಕ್ಷ ಧರ್ಮ ಅದು ಬರುವುದಿಲ್ಲ. ಇದು ದೇಶದ ಕೆಲಸ ಐತಿ, ದೇಶದ ವಿಚಾರ ಐತಿ. ಇದರಲ್ಲಿ ಉಳಿದವ್ರು ಎಲ್ಲರೂ ಸಾಥಿ ಕೊಡ್ತಾರೆ ಅಂಥೇಳಿ ನನಗೆ ಭರವಸೆ ಐತಿ. ಇದಕ್ಕೆ ಯಾವುದಾದ್ರೂ ಪಾರ್ಟಿಗಳು ಇದರಲ್ಲಿ ಸಾಥಿ ಕೊಡಲಿಲ್ಲ ಅಂತಂದ್ರೆ ಪೊಲಿಟಿಕಲ್ ಪಾರ್ಟಿಗಳು ಅವರು ದೇಶ ವಿರೋಧಿಗಳು ಆಗ್ತಾರೆ ಅಂಥೇಳಿ ಇದ್ರ ಮೂಲಕ ನಮಗೆ ಪ್ರೂವ್ ಆಗ್ತೈತಿ. ಮಾನ್ಯ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಭಾಳ ಬೇಜವಾಬ್ದಾರಿ ಹೇಳಿಕೆ ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ಅವ್ರ ಪುಸ್ತಕ ಓದಿಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ಅವರು ಪುಸ್ತಕ ನೋಡಿ ತಮ್ಮ ಹೇಳಿಕೆಯನ್ನು ಸರಿ ಮಾಡ್ಕೋಬೇಕು. ಯಾಕಂದ್ರೆ ಅವ್ರ ಪುಸ್ತಕ ಓದಿದ್ರಂತಂದ್ರೆ ಅವರ ರಕ್ತ ಕುದಿತೈತಿ, ಆ ರೀತಿಯ ಪುಸ್ತಕವನ್ನು ಅವ್ರು ಬರೆದಿದ್ದಾರೆ. ಅವರ ರಕ್ತ ಕುದಿಲಿಲ್ಲ ಅಂತಂದ್ರೆ ಅವರು ಭಾರತೀಯ ಮಾತೆ ಮಕ್ಕಳು ಹೌದು ಅಲ್ಲೋ ಅಂತ ತಮಗೆ ತಾವು ಚೂಟಿಸಿ ಪ್ರಶ್ನೆ ಮಾಡ್ಕೋಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ, ಈಗ ಮಣಿಕಂಠ ಅವರು ABVPಯಿಂದ ಹೇಳ್ದಂಗೆ ABVPಯ ಹೋರಾಟನ ನಾನು ಮೆಚ್ಕೊಳ್ತೀನಿ. ಯಾಕಂದ್ರೆ ಭಾಳ ಕೂಡಲೇ ಇದೊಂದು ದೇಶದ ಸಂಬಂಧ ಇದೇನು ದೇಶ ವಿರೋಧಿ ಕೃತ್ಯ ಆಗೈತಿ. ಇದಕ್ಕೆ ಸ್ಪಂದಿಸಿ ಎಲ್ಲ ನಮ್ಮ ABVP ಯುವಕರು ಇದೇನು ಹೋರಾಟ ತೆಗೆದುಕೊಂಡಿದ್ದಾರೆ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ನಾವು ಸಂಪೂರ್ಣವಾಗಿ ಬೆಂಬಲ ಮಾಡ್ತೇವೆ ಅಂತ ಹೇಳಿ ಮತ್ತೊಮ್ಮೆ ನಾನು VC ಅವರಿಗೆ ಕರೆದು ಈ ಸಂದರ್ಭದಲ್ಲಿ ಭಾರತ ಮಾತೆ ಪುಷ್ಪಾರ್ಚನೆ ಮಾಡಿಸ್ಕಂತ ಹೇಳ್ತೇವೆ. ಅದ್ರ ಮೇಲೆ ಅವ್ರನ್ನ ಆ್ಯಕ್ಷನ್ ಕೂಡ ತಗೊಳ್ಬೇಕಂತ ಒತ್ತಾಯ ಮಾಡ್ತೇವೆ. ಸರ್, ಈ ಪುಸ್ತಕದಿಂದ ನಾವು ಈ ಪಠ್ಯವನ್ನು ಈಗಲೇ ತೆಗೆಯುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ.
बोलो भारत माता की जय, भारत माता की जय, बोलो भारत माता की जय। ಇವತ್ತು ಏನು ಪ್ರಕಟಣೆಗೊಂಡಿರುವಂತ ಪಠ್ಯ ಪುಸ್ತಕದ ಒಂದು ಪಾಠ ಏನಿದೆ, ಈ ಪಾಠದಲ್ಲಿರುವಂತಹ ಅಂಶ ಮತ್ತು ಈ ಲೇಖಕರ ನಿಲುವುಗಳನ್ನ ಖಂಡಿಸಿ ಇಂತಹ ಒಂದು ವಿಷಯಗಳನ್ನ ಪಠ್ಯ ಪುಸ್ತಕದ ಒಳಗಡೆ ಸೇರಿಸಿರುವಂತಹ ವಿಶ್ವವಿದ್ಯಾನಿಲಯದ ನಿಲುವನ್ನು ಖಂಡಿಸಿ ನಾವು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ. ಇವತ್ತು ನಮ್ಮ ಮುಂದೆ ಬೆಳಗು ಎನ್ನುವ ಪಠ್ಯ ಪುಸ್ತಕ, ಈ ಪಠ್ಯ ಪುಸ್ತಕದ ಒಳಗಡೆ ವಿದ್ಯಾರ್ಥಿಗಳಿಗೆ ರಾಷ್ಟ್ರ ಪ್ರೇಮದ ಪಾಠವನ್ನ ಕಲಿಸಬೇಕಾಗಿತ್ತು. ಆದ್ರೆ ಇವತ್ತು ಈ ಪಠ್ಯ ಪುಸ್ತಕದಲ್ಲಿ ಏನು ಬರವಣಿಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದನ್ನ ಓದಿದಂತ ಯಾವುದೇ ವಿದ್ಯಾರ್ಥಿ ಈ ಭಾರತ ದೇಶದ ಬಗ್ಗೆ ಅಭಿಮಾನ ಪಡಬಾರ್ದು. ಇದನ್ನು ಓದಿದ ವಿದ್ಯಾರ್ಥಿ ಇವತ್ತು ನಮ್ಮ ಸಂವಿಧಾನದ ಬಗ್ಗೆ ಅಭಿಮಾನ ಪಡಬಾರ್ದು, ಅಥವಾ ಆತನಲ್ಲಿರುವಂತಹ ಗೌರವವೇ ಹೋಗಬೇಕು. ಆ ರೀತಿಯಾಗಿ ಒಂದು ಪಠ್ಯವನ್ನ ರಚಿಸುವಂತ ಕೆಲಸವನ್ನ ಇವತ್ತು ಕರ್ನಾಟಕ ವಿಶ್ವವಿದ್ಯಾನಿಲಯ ಮಾಡಿದೆ. ರಾಜ್ಯದ ಅತ್ಯಂತ ಹಳೆ ವಿಶ್ವವಿದ್ಯಾನಿಲಯ ಅನ್ನುವ ಪಟ್ಟಿಯಲ್ಲಿ ನಮ್ಮ ಕರ್ನಾಟಕ ವಿಶ್ವವಿದ್ಯಾನಿಲಯ ಇದೆ. ಇವತ್ತು ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಈ ವಿಶ್ವವಿದ್ಯಾಲಯದ ಕೊಡುಗೆ ಅನೇಕ ಇರಬೇಕಾದ್ರೆ, ಒಮ್ಮೆ ಅಧಿಕಾರದಲ್ಲಿರುವ ಪಕ್ಷಗಳು ಬದಲಾದಂಗೆ ಇವತ್ತು ಪಠ್ಯಕ್ರಮಗಳು ಬದಲಾಗ್ತಾ ಇರೋದು, ಇದು ಶಿಕ್ಷಣ ವ್ಯವಸ್ಥೆನೋ ಅಥವಾ ಕಾಂಗ್ರೆಸ್ ಪ್ರೇರಿತ ಒಂದು ರಾಜಕೀಯದ ಪಠ್ಯ ಪುಸ್ತಕನೋ ಅನ್ನುವ ಅನುಮಾನಗಳು ನಮ್ಮ ಮುಂದೆ ಬರ್ತಿದೆ. ರಾಷ್ಟ್ರೀಯತೆಯ ಆಚರಣೆಯ ಸುತ್ತ ಅನ್ನುವ ಹೆಸರಿನಲ್ಲಿ ಇವತ್ತು ಈ ದೇಶದ ರಕ್ಷಣೆಯ ಹೊಣೆ, ಈ ದೇಶದ ರಕ್ಷಣೆಯ ಹೊಣೆ, ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.